ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಮ್ಮ ಹಿಂದಿನ ಆಡಿಯೋದಲ್ಲಿ ಶ್ಲೋಕ 9ರಲ್ಲಿ ದೇವಿಯ ವಿಹಾರ ಮಾರ್ಗಗಳು ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಶ್ಲೋಕ 10 ಸೌಂದರ್ಯ ಲಹರಿ ಶ್ಲೋಕ 10 ದೇವಿಯ ವಿಶ್ರಾಂತಿ ಧಾಮದ ವರ್ಣನೆ ಈ ಶ್ಲೋಕದಲ್ಲಿ ನಮಗೆ ಸಿಗತ್ತೆ. ಈ ಶ್ಲೋಕ ಹೇಗಿದೆ ಕೇಳೋಣ ಬನ್ನಿ. ಮೊದಲಿಗೆ ಓಂ ಶ್ರೀ ಗಣೇಶಾಯ ನಮಃ, ಓಂ ಶ್ರೀ ಗುರುಭ್ಯೋ ನಮಃ. ಶ್ಲೋಕ 10 ಸುಧಾಧಾರಾಸಾರೈಃ ಚರಣಯುಗಲಾಂತರ್ವಿಗಲಿತೈಃ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮಹಸಃ ಅವಾಪ್ಯ ಸ್ವಾಂ ಭೂಮಿಂ ಭುಜಗನಿಭಮಧ್ಯುಷ್ಟವಲಯಂ ಸ್ವಮಾತ್ಮಾನಂ ಕೃತ್ವಾ ಸ್ವಪಿಶಿಕುಲಕುಂಡೇ ಕುಹರಿಣಿ. ಹೀಗಿರುತ್ತೆ. ಪದಗಳು ನೋಡೋಣ. ಸುಧಾಧಾರಾಸಾರೈಃ ಹೀಗೆ ಪದ ಬರುತ್ತೆ. ಚರಣಯುಗಲ ಅಂತಹ ವಿಗಲಿತೈಃ ಪ್ರಪಂಚಂ ಸಿಂಚಂತಿ ಪುನರಪಿ ಪುನಃ ಅಪಿ ರಸಾಂನಾಯ ಮಹಸಃ ಅವಾಪ್ಯ ಸ್ವಾಂ ಭೂಮಿಂ ಭುಜಗನಿಭಂ ಅಧ್ಯುಷ್ಟವಲಯಂ ಸ್ವಮಾತ್ಮಾನಂ ಸ್ವಂ ಆತ್ಮಾನಂ ಕೃತ್ವಾ ಸ್ವಪಿಶಿಕುಲಕುಂಡೇ ಕುಹರಿಣಿ. ಹೀಗೆ ಪದಗಳಿರುತ್ತೆ. ಇಲ್ಲಿ ಅರ್ಥ ನೋಡ್ತಾ ಬರೋಣ. ಹೇ ಭಗವತಿ, ಚರಣಯುಗಲಾಂತರ್ವಿಗಲಿತೈಃ ನಿನ್ನ 2 ಪಾದಗಳ ಮಧ್ಯದಿಂದ ಸುರಿಯುತ್ತಿರುವ ಸುಧಾಧಾರಾಸಾರೈಃ ಅಮೃತದ ಧಾರೆಗಳ ನಿರಂತರವಾದ ಸುರಿಯುವಿಕೆಯಿಂದ ಸಂಪಾತಗಳಿಂದ ಪ್ರಪಂಚಂ ಸಿಂಚಂತಿ. ಪ್ರಪಂಚಂ ಅಂದರೆ ಶರೀರ. 72,000 ನಾಡಿಗಳ ಮಾರ್ಗವನ್ನು ನೆನೆಯಿಸುತ್ತಾ ತೋಯಿಸುತ್ತಾ ರಸಾಂನಾಯ ಮಹಸಃ ರಸ ಆಮ್ನಾಯ ಮಹಸಃ ಶಿರಸ್ಸಿನಲ್ಲಿರುವ ಚಂದ್ರನ ಅಮೃತ ರಸದ ಆಮ್ನಾಯ ಗುಣವುಳ್ಳ ಕಾಂತಿಯ ಸ್ವಾಂ ಭೂಮಿಂ ತನ್ನ ಕ್ಷೇತ್ರವನ್ನು ಅಂದರೆ ಮೂಲಾಧಾರ ಚಕ್ರವನ್ನು ಕುರಿತು ಹೇಳ್ತಾ ಇರುವಂಥದ್ದು. ಪುನರಪಿ ಅವಾಪ್ಯ ಮತ್ತೆ ಬಂದು ಕೂಡು. ಭುಜಗನಿಭಮಧ್ಯುಷ್ಟ ವಲಯಂ ಭುಜಗನಿಭಮಂ ಅಧ್ಯುಷ್ಟ ವಲಯಂ ಸರ್ಪಕ್ಕೆ ಸಮಾನವಾದ ಸ್ವಮಾತ್ಮಾನಂ ಕೃತ್ವ ತನ್ನದನ್ನಾಗಿ ಮಾಡಿಕೊಂಡು ಕುಲಕುಂಡೆ ಸುಷುಮ್ನಾ ನಾಡಿಯ ಮೂಲ ಭಾಗದಲ್ಲಿ ಅಣಗಿಸಿಕೊಂಡಿರುವ ಸ್ಥಾನ ಅಂದರೆ ಆಧಾರ ಚಕ್ರದಲ್ಲಿ ಕುಹರಿಣಿ ತಾವರೆ ಗೆಡ್ಡೆಯ ಮಧ್ಯದಲ್ಲಿರುವ ರಂಧ್ರವುಳ್ಳ ಗುಹೆಯಲ್ಲಿ ಸ್ವಪಿಶಿ ನಿದ್ರೆ ಹೋಗುತ್ತೀಯೇ ಅಂತ ಈ ಪದಗಳ ಅರ್ಥ ಬರುತ್ತೆ. ಇದ್ರ ತಾತ್ಪರ್ಯ ಹೇಗಿರುತ್ತೆ? ಓ ಭಗವತಿಯೇ, ನಿನ್ನ ಪಾದ ಕಮಲಗಳ ಒಳಗಿನಿಂದ ಹರಿದು ಬರುತ್ತಿರುವ ಅಮೃತ ಧಾರೆಗಳ ಪ್ರವಾಹದಿಂದ 72,000 ನಾಡಿಗಳನ್ನು ತೋಯಿಸುತ್ತಿರುವೆ. ಶಿರಸ್ಸಿನಲ್ಲಿರುವ ಚಂದ್ರನನ್ನು ಸಿಂಪಡಿಸುತ್ತಾ ಅಲ್ಲಿಂದ ಹೊರಟು ನಿನ್ನ ವಾಸಸ್ಥಾನವಾದ ಆಧಾರ ಚಕ್ರವನ್ನು ಸೇರುತ್ತೀಯೇ. ಈ ಆಧಾರ ಚಕ್ರದಲ್ಲಿ ಕುಂಡಲಾಕಾರ ಮಾಡಿಕೊಂಡು ಸುತ್ತಿಕೊಂಡು ಮಲಗಿರುವ ಸರ್ಪದಂತೆ ಕಮಲದ ಕರ್ಣಿಕೆಯ ಮಧ್ಯದಲ್ಲಿರುವ ಸಣ್ಣ ರಂಧ್ರದಂತೆ ಸೂಕ್ಷ್ಮವಾಗಿ ಪೃಥ್ವಿ ತತ್ವದಲ್ಲಿ ಕುಂಡಲಿನಿ ಶಕ್ತಿಯಾಗಿ ನಿದ್ರಿಸುತ್ತೀಯೇ. ಹೀಗೆ ಇದರ ತಾತ್ಪರ್ಯ ಬರುತ್ತೆ. ಪ್ರಪಂಚಂ ಸಿಂಚಂತಿ ಅಂದರೆ ಶರೀರದಲ್ಲಿರುವ ನಾಡಿಗಳ ಮಂಡಲವನ್ನು ಪ್ರಪಂಚ ಅಂತ ಹೇಳ್ತಾ ಇರೋದು. ಸುಧಾಧಾರಾಸಾರೈಃ ಚರಣಯುಗಲಾಂತರ್ವಿಗಲಿತೈಃ ಅಂದರೆ ನಿನ್ನ ಪಾದಯುಗ್ಮಗಳಿಂದ ಹರಿಯುತ್ತಿರುವ ಸುಧಾಧಾರೆಯಿಂದ
ದೇವಿ ಶಿರಸ್ಸಿನಲ್ಲಿರುವ ಸಹಸ್ರ ಕಮಲದೊಳಗೆ ಶ್ರೀಚಕ್ರ ರೂಪವಾಗಿರುವ ಚಂದ್ರಬಿಂಬದ ಮಧ್ಯೆ ಇರುವ ಭಗವತಿಯ ಚರಣ ಕಮಲಗಳನ್ನು ಅಭಿಷೇಚನ ಮಾಡಿದ ಅಮೃತಮಯವಾದ ಜಲದಿಂದ ಸಾಧಕನ ಸಮಸ್ತ ಶರೀರವನ್ನು ಸ್ನಾನ ಮಾಡಿಸುತ್ತಾಳೆ. ಹಾಗೆ ಶಿರಸ್ಸಿನ ಮಧ್ಯದಲ್ಲಿರುವ ಸಹಸ್ರಾರ ಚಕ್ರದಲ್ಲಿ ಚಂದ್ರಮಂಡಲವಿರುವುದನ್ನು ನಾವು ಯೋಗಶಾಸ್ತ್ರದಲ್ಲಿ ತಿಳಿದಿದ್ದೇವೆ. ಇಲ್ಲಿ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಹೇ ದೇವಿ ಷಟ್ಚಕ್ರಗಳ ಪದ್ಮದಲ್ಲಿ ಸಂಚರಿಸಿ ಸಾಧಕನ ಶಿರಸ್ಸಿನ ಮೇಲಿರುವ ಸಹಸ್ರಾರ ಚಕ್ರವೆಂಬ ಸಹಸ್ರಾರ ಪದ್ಮದಲ್ಲಿ ಸಹಸ್ರ ಕೋಟಿ ಚಂದ್ರಕಾಂತಿಯಿಂದ ಪ್ರಕಾಶಿಸುತ್ತಾ ಶತಸಹಸ್ರ ಕೋಟಿ ಅಮೃತ ಬಿಂದುಗಳಿಂದ ನಾಡೀ ಮಂಡಲಗಳನ್ನು ಅಭಿಷೇಕಿಸುತ್ತಿರುವವಳು. ಅಂದರೆ ಆ ಅಮೃತ ರಸಾಸ್ವಾದನೆಯಲ್ಲಿ ಸರ್ವ ಪ್ರಾಪಂಚಿಕ ಭೋಗಗಳನ್ನು ತಿರಸ್ಕರಿಸುವ ಸಾಧಕರನ್ನು ಅಮೃತತ್ವ ಸ್ಥಾಯಿಗೆ ಸೇರಿಸುವ ಹೇ ತಾಯಿ, ನಿನ್ನಲ್ಲಿ ನಾನು ಶರಣಾಗುತ್ತೇನೆ ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ಮೂಲಾಧಾರೈಕ ನಿಲಯ ಅಂತ ಲಲಿತಾ ಸಹಸ್ರನಾಮದಲ್ಲೂ ನಾವು ಕೇಳ್ತಾ ಇರ್ತೀವಿ. ಮೂಲಾಧಾರ ಚಕ್ರವನ್ನು 4 ದಳಗಳ ಕಮಲದಂತೆ ಚಿತ್ರಿಸಲಾಗಿದೆ. ಅದರ ಮಧ್ಯಭಾಗದಲ್ಲಿ ಕುಲಕುಂಡವೆಂಬ ಒಂದು ಬಿಂದು, ನೋಟಕ್ಕೆ ತೋರದೆ ಗುಪ್ತವಾಗಿರುವ ಕುಂಡಲಿನಿ ಇಲ್ಲಿ ನಿದ್ರಿಸುತ್ತಾ ಇರುತ್ತದೆ. ಮೂಲವೆಂದರೆ ಬೇರು ಅಥವಾ ಆಧಾರ ಅಂತ ನಾವು ಇಲ್ಲಿ ತಿಳ್ಕೊಳ್ಬಹುದು. ಮತ್ತೆ ಸುಧಾಧಾರಾಸಾರೆಯಾದ ದೇವಿಯು ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ. ಇಂಥ ಆರಾಧನೆಯನ್ನು ಬಿಟ್ಟು ಅನ್ಯ ಮತ, ದೈವ, ಧರ್ಮ, ಮತ ಸಂಪ್ರದಾಯಗಳನ್ನು ಹುಡುಕ್ತಾ ಹೋಗೋದು ಅಂದರೆ ಸಿದ್ಧವಾದ ಅನ್ನವನ್ನು ಬಿಟ್ಟು ಬುದ್ಧಿ ಕೆಟ್ಟವನು ಭಿಕ್ಷಾಟನೆಗೆ ಹೊರಟಂತೆ ಅಂತ ಆದಿಶಂಕರರು ಹೇಳ್ತಾ ಇರೋವಂಥದ್ದು. ಅಂದರೆ ಈ ರೆಡಿ ಇರೋ ಊಟನ ಬಿಟ್ಟು ಬುದ್ಧಿ ಕೆಟ್ಟವನು ಭಿಕ್ಷಾಟನೆಗೆ ಹೋದ ಹಾಗೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ರಸಾಮ್ನಾಯ ಮಹಸಃ ಅಂದರೆ ಚಂದ್ರಮಂಡಲದಿಂದ ಅಮೃತಮಯ ರಸಧಾರೆ ಕೆಳಗೆ ಹರಿದು ಬರುತ್ತಿದೆ. ಚಂದ್ರಮಂಡಲ ಎನ್ನುವುದು ಸಹಸ್ರಾರ ಚಕ್ರವನ್ನೇ ಸಂಕೇತಿಸುವ ಮಾತಾಗಿದೆ. ಸೂರ್ಯ, ಅಗ್ನಿ, ಚಂದ್ರ ಇವು 3 ಬೆಳಕಿನ ನೆಲೆಗಳು. ಅಗ್ನಿಯಲ್ಲಿ ಬೆಳಕು ಕಮ್ಮಿ, ಸುಡುವ ಶಾಖ ಹೆಚ್ಚು. ಸೂರ್ಯನಲ್ಲಿ ಬೆಳಕು ಹೆಚ್ಚು, ಶಾಖವೂ ಹೆಚ್ಚು. ಚಂದ್ರನಲ್ಲಿ ಮಾತ್ರ ಶಾಖವಿಲ್ಲದ ಶೀತಲವಾದ ಬೆಳಕು. ಇದೇ ಪ್ರಾಣದ ಇನ್ನೊಂದು ಮುಖ. ಇದೇ ಸೋಮ, ಇದೇ ಪ್ರಾಣರಸ, ಇದು ಪರಮಾಹ್ಲಾದಕಾರಕ, ಇದೇ ಅಮೃತ ನೀರೆಂಬ ಜೀವದಾಯಕವಾದ ಬೆಳಕು, ನೀರಿನಲ್ಲಿರುವ ಜೀವರಸ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಹೀಗೆ 10ನೇ ಶ್ಲೋಕ ಇದೆ. ಈ ಶ್ಲೋಕವನ್ನು ಪುನಃ ಪುನಃ ಹೇಳ್ಕೊಳ್ಳೋದ್ರಿಂದ ಪುರುಷರಿಗೆ ಪುರುಷತ್ವ ವೃದ್ಧಿಯಾಗತ್ತೆ, ಸ್ತ್ರೀಯರಿಗೆ ಸ್ತ್ರೀತತ್ವ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರಿ. ತಾಯಿಯ ಕೃಪೆಗೆ ಪಾತ್ರರಾಗೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.